ಸಾಯಿಬಾಬಾರ ದೇವಸ್ಥಾನಕ್ಕೆ ಹೋಗಿ ಅದಲ್ಲ, ನೀವು ಹೋಗಿ ಹುಂಡಿಗೆ ಒಂದು ವಸ್ತುವನ್ನು ಹಾಕಿ ನೀವು ಮನೆಯಲ್ಲಿ ತಂದು ಇಡಬೇಕು. ಈ ಒಂದು ವಸ್ತುವನ್ನು, ಆ ಒಂದು ವಸ್ತುವನ್ನು ತಂದು ನೀವು ಇಡ್ತು ಅಂತಂದರೆ ಹುಂಡಿಗೆ ದುಡ್ಡನ್ನು ಹಾಕಬೇಕು. ದುಡ್ಡನ್ನು ಹಾಕಿ ಸಾಯಿಬಾಬಾಕ್ಕೆ ಈ ವಸ್ತುವನ್ನು ತೆಗೆದುಕೊಂಡೋಗಿ ಮನೇಲಿ ತಂದಿಡ್ತು ಅಂತ ನಿಮ್ಮ ಇಷ್ಟಾರ್ಥಗಳು ಈಡೇರ್ಬಿಡುತ್ತೆ, ಇಷ್ಟಾರ್ಥ ಸಿದ್ಧಿ ಆಗಿಬಿಡುತ್ತೆ, ಮನಸ್ಸಲ್ಲಿ ಕೋರ್ಕೊಂಡಿದ್ದು ನಿಮ್ಗೆ ಆಗ್ಬಿಡುತ್ತೆ. ಏನು ಆ ಒಂದು ತಂತ್ರ, ಏನು ಆ ಒಂದು ಇದು ಅಂತಂದರೆ, ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಮಹಾದೇವಿ ಚತುರ್ಮುಷ್ಟಿಪತ್ನಿ ಚಿಮಹಿ ತನ್ನೋ ಐಶ್ವರ್ಯಲಕ್ಷ್ಮಿ ಪ್ರಚೋದಿತ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲಾಗಿ ಮುದ್ರೆಗಳು. ಯಾವೊಂದು ಮುದ್ರೆ ಮಾಡಿದರೆ ಏನು ಅನುಕೂಲ ಆಗುತ್ತೆ ಅಂತ ನೋಡೋದಾಯ್ತಂದರೆ, ಗರ್ಭಕೋಶಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಏನೇ ಇತ್ತು ಅಂತಂದರೆ ಈ ಯೋನಿ ಮುದ್ರೆನ ಹೆಣ್ಮಕ್ಳು ಮಾಡಿ 25 ನಿಮಿಷಗಳ ಕಾಲ ಮಾಡಿ ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತದೆ. ನೋಡಿ, ಹೆಬ್ಬೆರಳು ಪ್ಲಸ್ ತೋರ್ಬೆರಳು, ಮಿಕ್ಕ ಎಲ್ಲ ಬೆರಳುಗಳು ನೇರವಾಗಿರುವಂತೆ ಎಚ್ಚರ ವಹಿಸಬೇಕು. ಇದು ಯೋನಿ ಮುದ್ರೆ ಅಂತಲ್ಲ. 25 ನಿಮಿಷಗಳ ಕಾಲ ಮಾಡಿ ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬಿಡುತ್ತೆ. ಹೆಣ್ಣುಮಕ್ಕಳಿಗೆ ತುಂಬ ಪ್ರಯೋಜನಕಾರಿಯಾದಂಥ ಒಂದು ಮುದ್ರೆ. ಇದು ವಿಶೇಷವಾದ ಮುದ್ರೆಯ ವಿಚಾರ. ಇನ್ನು ನೀವು ಏನನ್ನು ಬಯಸ್ತೀರೋ ಅದು ನಿಮಗೆ ಸಿಕ್ಕೇ ಸಿಗುತ್ತೆ. ಏನು ಹೇಳಿ, ಯಾವುದನ್ನು ನೀವು ಬಯಸ್ತೀರೋ, ನೀವು ಎಕ್ಸಾಂಪಲ್, ನನಗೊಂದು ಸೈಟ್ ಬೇಕು, ಮನೆ ಬೇಕು, ನೀವು ಏನು ಮಾಡ್ತೀರ ಅಂತಂದರೆ ಕೇಳ್ತೀರ, ಸುಮ್ಮನೆ ಆಗ್ಬಿಡ್ತೀರ. ನನಗೆ ಬೇಕೇ ಬೇಕು ಅಂತ ಹಠ ಹಿಡಿಬೇಕು, ಪ್ರಕೃತಿಗೆ ಹಠ ಹಿಡಿಬೇಕು, ನನಗಿದು ಬೇಕೇ ಬೇಕು ಅಂತ. ಆಗ ನಿಮ್ಗೆ ಯಾವುದೋ ರೀತಿಯಿಂದ ಅದು ನಿಮಗೆ ಬಂದು ಸೇರುತ್ತೆ. ಮನೆ ಆಗುತ್ತೆ, ಸೈಟ್ ಆಗುತ್ತೆ, ಅಥವಾ ನೀವು ಅಂದ್ಕೊಂಡಿದ್ದು ಹಾಗೆ ಆಗುತ್ತೆ. ನಂಗೆ ಮದುವೆ ಆಗಲೇಬೇಕು ಈ ವರ್ಷ ಅಂತ ನೀವು ಹಠ ತೊಡ್ತು ಅಂತಂದರೆ ಖಂಡಿತವಾಗ್ಲೂ ಮದುವೆ. ಎಷ್ಟೋ ಜನಕ್ಕೆ 35-38 ವರ್ಷ ಆದ ಮದುವೆ ಆಗಿ ನನಗೆ ಮದುವೆ ಆಗಲೇಬೇಕು ಅಂತ ಅಂದ್ಕೊಂಡ್ರೆ ಅದು ಹಾಗೆ ಆಗುತ್ತೆ. ಆದರೆ ನಾವೇನು ಮಾಡ್ತೀವಿ, ಅದೇ ಒಂದು ಇದೆ ಬರ್ನಿಂಗ್ ಡಿಸೈರ್ ಇರೋದಿಲ್ಲ, ಆಸೆ ಅನ್ನೋಂಥದ್ದು ಇರುತ್ತೆ. ಆದರೆ ಆಸೆಗೆ ನೀವು ಪುಷ್ಟೀಕರಣ ಕೊಡಲ್ಲ. ಅದು ಪುಷ್ಟೀಕರಣ ಅಂತಂದರೆ ಶಕ್ತಿಯನ್ನು ತುಂಬಲ್ಲ. ಯಾಕಂದರೆ ಮೇಯ್ನ್ ಆಸೆ ಬಿಟ್ಟರೆ ಚಿಕ್ಕ ಚಿಕ್ಕ ಆಸೆಗಳನ್ನ ಪೂರೈಸ್ಕೊಳ್ಳೋಕೆ ಹೋಗ್ತೀರ. ಅದೇ ನಾವೆಲ್ಲ ಮಾಡೋವಂಥ ಒಂದು ಮಿಸ್ಟೇಕು ಅಲ್ಲ. ದೊಡ್ಡ ಆಸೆ ಬಗ್ಗೆ ನಾವು ಗಮನ ಕೊಟ್ಟು ಅದರ ಬಗ್ಗೆ ನಾವು ಅದೇ ದಾರಿಯಲ್ಲಿ ಹೋಗಬೇಕೇ ಹೊರತು ಸಣ್ಣ ಪುಟ್ಟ ಆಸೆಗಳ ಹಿಂದೆ ನಾವು ಹೋಗಲೇಬಾರದು, ಗೊತ್ತಲ್ಲ. ಹಾಗಾಗಿ ನೀವೇನು ಮಾಡಿ ಅಂದರೆ, ಪ್ರಕೃತಿ ನೀವು ಕೇಳಿದ್ದನ್ನು ಕೊಡುತ್ತದೆ, ಆದರೆ ಕೇಳುವಂತಹ ರೀತಿಯನ್ನು ನೀವು ತಿಳ್ಕೋಬೇಕು ಅಂತಲ್ಲ. ಯಾವ ರೀತಿ ನಮಗೆ ಕೇಳಿದ್ರೆ ಸಿಗುತ್ತೆ. ಇಷ್ಟೊಂದು ಸೈಟ್ ಇದೆ, ಸೈಟ್ ತೊಗೊಂಡಿದ್ದಾರೆ, ಬೆಂಗಳೂರಿಗೆ ಬರೀ 300 ರೂಪಾಯಿ 400 ರೂಪಾಯಿ ಜೋಬಲ್ಲಿ ಇಟ್ಕೊಂಡು ಬಂದು ಕೋಟ್ಯಾಧೀಶ್ವರ ಆಗಿದ್ದಾರೆ. ಹೆಂಗೆ, ಯಾರು ಕೊಟ್ಟರು? ಅವ್ರ ಮನೆ ಕಡೆ ಸಪೋರ್ಟ್ ಇಲ್ಲ, ಸ್ನೇಹಿತರಿಲ್ಲ, ಮತ್ತು ಬಂಧು ಬರೆಯೋರು ರಿಲೇಟಿವ್ಸ್ ಯಾರೂ ಸಪೋರ್ಟ್ ಇಲ್ಲ. ಹೇಗೆ ಬೆಳೆದ್ರು? ಅದೇ ಚಾಲೆಂಜು, ಅದೇ ಜೀವನ, ಅದೇ ಶಕ್ತಿ. ಅಂದರೆ ಅವ್ರಿಗೆ ಬೇಕು, ಅವರು ಸರಿಯಾಗಿ ಕೇಳಿದ್ರು. ಪ್ರಕೃತಿ ಕೇಳಿದ್ದೆಲ್ಲವನ್ನು ಕೊಡುತ್ತೆ ಅಲ್ಲ. ಯೂನಿವರ್ಸು, ಸಬ್ಕಾನ್ಷಿಯಸ್ ಮೈಂಡ್ ಅಥವಾ ನಿಮ್ಮ ಆತ್ಮಶಕ್ತಿ, ನಿಮ್ಮ ಮನಸ್ಸು ನಿಮ್ಮ ಕೇಳಿದ್ದೆಲ್ಲವನ್ನು ನಿಮಗೆ ಕೊಡುತ್ತೆ ಅಲ್ಲ. ಅದನ್ನು ಕೇಳ್ಕೊಳ್ಳಿ, ಕೇಳುವಂಥ ರೀತಿಯನ್ನು ಕಲ್ತ್ಕೊಳ್ಳಿ. ಗೊತ್ತಾಗಿಲ್ಲ ಅಂತಂದರೆ ನಮ್ಮ ಶಿಬಿರಕ್ಕೆ ಬನ್ನಿ, ನಿಮ್ಗೆ ಆಗುತ್ತೆ, ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಅಲ್ಲ. ಇದು ವಿಶೇಷವಾದಂಥದ್ದು ವಿಚಾರ. ಇನ್ನು ಸಾಯಿಬಾಬಾರ ದೇವಸ್ಥಾನಕ್ಕೆ ಹೋಗಿ ಅದಲ್ಲ, ನೀವು ಹೋಗಿ ಹುಂಡಿಗೆ ಒಂದು ವಸ್ತುವನ್ನು ಹಾಕಿ ನೀವು ಮನೆಯಲ್ಲಿ ತಂದು ಇಡಬೇಕು. ಈ ಒಂದು ವಸ್ತುವನ್ನು, ಆ ಒಂದು ವಸ್ತುವನ್ನು ತಂದು ನೀವು ಇಡ್ತು ಅಂತಂದರೆ ಹುಂಡಿಗೆ ದುಡ್ಡನ್ನು ಹಾಕಬೇಕು. ದುಡ್ಡನ್ನು ಹಾಕಿ ಸಾಯಿಬಾಬಾಕ್ಕೆ ಈ ವಸ್ತುವನ್ನು ತೆಗೆದುಕೊಂಡೋಗಿ ಮನೇಲಿ ತಂದಿಡ್ತು ಅಂತ ನಿಮ್ಮ ಇಷ್ಟಾರ್ಥಗಳು ಈಡೇರ್ಬಿಡುತ್ತೆ, ಇಷ್ಟಾರ್ಥ ಸಿದ್ಧಿ ಆಗಿಬಿಡುತ್ತೆ, ಮನಸ್ಸಲ್ಲಿ ಕೋರ್ಕೊಂಡಿದ್ದು ನಿಮ್ಗೆ ಆಗ್ಬಿಡುತ್ತೆ. ಏನು ಆ ಒಂದು ತಂತ್ರ, ಏನು ಆ ಒಂದು ಇದು ಅಂತಂದರೆ, ಸಾಯಿಬಾಬನ ದೇವಸ್ಥಾನಕ್ಕೆ ಹೋಗ್ಬಿಡಿ. ಸಾಯಿಬಾಬರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಒಂದೊಂದು ರೂಪಾಯಿ 3 ಕಾಯಿನನ್ನು ಹಾಕಿ, 3 ಅಂತಂದರೆ ಗುರು ಹಾಕ್ಬಿಟ್ಟು ರುದ್ರಾಕ್ಷಿ ಮಾಲೆಯನ್ನು ತೆಗೆದುಕೊಂಡೋಗಿ ಗೊತ್ತಲ್ಲ. ನೋಡಿ, ಸಾಯಿಬಾಬರು ಬೇಗ ಇಮ್ಮಿಡಿಯೇಟಾಗಿ ನಿಮಗೆ ಇಷ್ಟಾರ್ಥಗಳನ್ನು ಈಡೇರಿಸುವಂಥ ಶಕ್ತಿ ಗುರು ಅಂತಂದರೆ ಎಲ್ಲ ಗುರುಗಳು ಒಂದು. ಸಾಯಿಬಾಬಾರ ಗುರುಗಳೇ, ದತ್ತಾತ್ರೇಯನ ಗುರುಗಳೇ, ಮತ್ತು ಈಶ್ವರನು ಕೂಡ ಗುರು. ಯಾಕಂದರೆ
ಋಷಿಗಳಿಗೆ ವಿದ್ಯೆಯನ್ನು ಹೇಳಿಕೊಟ್ಟುವಂಥದ್ದೇ ಈಶ್ವರ, ಪರಮೇಶ್ವರ ಅಂತಲ್ಲ, ಬೋಳಾಶಂಕರ ಅಂತ ಅಂತಾರೆ ಅಂತಲ್ಲ. ಹಾಗಾಗಿ ರಾಘವೇಂದ್ರ ಸ್ವಾಮಿಗಳು ಅವರು ಗುರುವಿನ ಒಂದು ಗುರುಗ್ರಹ ತುಂಬ ಶಕ್ತಿಯುತವಾಗಿ ಆಗಾಗ ಅವತಾರವನ್ನು ಎತ್ತಿ ಬರ್ತಾ ಇರ್ತಾರೆ ಅದಲ್ಲ. ಅದಕ್ಕೋಸ್ಕರ ನೀವು 1 ರೂಪಾಯಿದು 3 ಕಾಯಿನನ್ನು ತೆಗೆದುಕೊಂಡೋಗಿ ಗುರುವಾರದ ದಿನ ದೇವಸ್ಥಾನಕ್ಕೆ ತೆಗೆದುಕೊಂಡೋಗಿ 3 ರೂಪಾಯಿ ಕಾಯಿನನ್ನು ಹಾಕಿ. 3 ರೂಪಾಯಿ 2 ರೂಪಾಯಿದೊಂದು 1 ರೂಪಾಯಿದೊಂದು ಹಾಕಬಾರ್ದು. 1 ರೂಪಾಯಿದೆ ಮನೆಯಿಂದನೇ ನೀವು ಸಂಪಾದನೆ ಮಾಡಿರೋದೇ ಹಾಕಬೇಕು. ಮತ್ತು ರುದ್ರಾಕ್ಷಿ ಮಾಲೆಯನ್ನು ತೆಗೆದುಕೊಂಡೋಗಿ ನೀವು ಸಾಯಿಬಾಬಾರ ಪಾದಕ್ಕೆ ಇಟ್ಟಿರ್ತಾರೆ, ಅದನ್ನು ಮುಟ್ಟೋದಕ್ಕೆ ಬಿಡ್ತಾರೆ ಗೊತ್ತಲ್ಲ. ಹೋಗಿ ಆ ಪಾದಕೆಯ ಮೇಲೆ ರುದ್ರಾಕ್ಷಿನ ಪುರೋಹಿತರು ಕೊಟ್ಟ ಪಾದದ ಮೇಲೆ ಇಟ್ಬಿಟ್ಟು ಕೊಡ್ತಾರೆ. ಆ ರುದ್ರಾಕ್ಷಿಯನ್ನು ಪೂಜೆ ಮಾಡಿಕೊಡಿ ಅಂತಂದರೆ ಇಟ್ಬಿಟ್ಟು ಮಂಗಳಾರತಿ ಮಾಡಿಕೊಡ್ತಾರೆ. ಅಥವಾ ನೀವೇ ಅದನ್ನು ಪಾದದ ಮೇಲೆ ಇಟ್ಟು ನೀವು ಆ ರುದ್ರಾಕ್ಷಿಯನ್ನು ನೀವು ತೆಗೆದುಕೊಂಡು ಬರಬಹುದು. ಅದನ್ನು ತೆಗೆದುಕೊಂಡು ನೀವು ಧರಿಸ್ತು ಅಂತಂದರೆ ಅದನ್ನು ಇಟ್ಟು ಪೂಜೆ ಮಾಡಿ ನೀವು ಧರಿಸ್ಬೇಕನ್ನೋಂಗಿಂತ ಸಮಸ್ಯೆ ಬಗೆಯಿರಲಿ ಅಥವಾ ಇಂಥದ್ದು ನನಗೆ ಒಳ್ಳೆಯದಾಗಲಿ ಅಂತ ಭಕ್ತಿಯಿಂದ ಶ್ರದ್ಧೆಯಿಂದ ಮನಸ್ಸಲ್ಲಿ ಅಂದ್ಕೊಂಡು ಇಷ್ಟಾರ್ಥಗಳನ್ನು ಏನೇನು ಇಷ್ಟಾರ್ಥಗಳಾಗಬೇಕು ಅಂತ ಅದನ್ನು ಅಂದ್ಕೊಂಡು ನೀವು ಧರಿಸ್ಕೊಂಡ್ರೆ ಸಾಕು, ಮೈ ರೋಮಾಂಚನ ಆಗುತ್ತೆ. ಆ ಒಂದು ವೈಬ್ರೇಷನ್ ನೀವು ಅನುಭವಿಸಿ, ಏನೋ ಒಂಥರ ಶಕ್ತಿ ಬರುತ್ತೆ, ಏನೋ ಒಂಥರ ಒಂದು ಇದಾಗುತ್ತೆ. ಆಮೇಲೆ ನೀವು ಅದನ್ನು ನೀವು ಹಾಕ್ಕೊಳ್ಳಿ. ಮತ್ತು ನೀವು ಸಾಯಿಬಾಬರ ಒಂದು ವಿಭೂತಿ ಏನಂತ ಕೊಟ್ಟೆ ಅದನ್ನು ಧರಿಸ್ಕೊಳ್ಳಿ. ತುಂಬ ಚೆನ್ನಾಗಾಗುತ್ತೆ, ನಿಮ್ಮ ಇಷ್ಟಾರ್ಥಗಳು ಈಡೇರಿಬಿಡುತ್ತೆ ಅದಲ್ಲ. ಇಷ್ಟು ಮಾಡಿ ತುಂಬ ಚೆನ್ನಾಗುತ್ತೆ, ತುಂಬ ಒಂದೊಂದೇನು ಅಂತಂದರೆ ವ್ರತವನ್ನು ಮಾಡಿ ನೋಡಿ. 21 ದಿನಗಳ ಸಾಯಿ ವ್ರತ ಅಂತ ನಾನು ಪುಸ್ತಕ ಬರ್ತೀನಿ. ಎಲ್ಲ 9 ವಾರಗಳ ಸಾಯಿ ವ್ರತ ಮಾಡ್ತಾಯಿದ್ರೆ 21 ದಿನ ಸಾಯಿ ವ್ರತ ಮಾಡಿದ್ರೆ ಸಾಕು, ತುಂಬ ಅಭಿವೃದ್ಧಿ ಆಗುತ್ತೆ, ತುಂಬ ಚೆನ್ನಾಗಾಗ್ತೀರ ಗೊತ್ತಲ್ಲ. ಹೇಗೆ ಮಾಡಬೇಕು ಅಂತ ನಾನೇ ಬರೆದಿರೋಂಥ ಪುಸ್ತಕಗಳು ಎಲ್ಲ ಪ್ರತಿಯೊಂದು ಕೂಡ ಇದೆ. ಮತ್ತು ಸಾಯಿಬಾಬಾರ ಒಂದು ಚಾಲೀಸು ಕೂಡ ಇದೆ. ಕಣ್ಣು ಹೊತ್ಕೊಂಡು ನೀವು ಮಾಡಿ. ಪುಸ್ತಕ ತೊಗೊಂಡೋಗಿ ಅಥವಾ ನೀವೆಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ. ನಾನು 25 ಪುಸ್ತಕ ಬರೆದೀನಿ. ಈ ಪುಸ್ತಕದ ನೀವು ಒಂದು 5 ಪುಸ್ತಕನಾರು ತೆಗೆದುಕೊಂಡು ಹೋಗಿ ಬೇರೆ ಗಿಫ್ಟ್ ಕೊಡಿ. ಓದುವಂಥ ಒಂದು ಕಲೆಯನ್ನು ಹೆಚ್ಚಿಸಿ ಅಂತಲ್ಲ. ಹಾಗೆ ಇದು ವಿಚಾರದ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ತುಂಬ ಒಳ್ಳೆಯದಾಗ್ತದೆ ಗೊತ್ತಲ್ಲ. ಇದು ವಿಶೇಷವಾದ ತಂತ್ರದ ವಿಚಾರ. ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂತಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂತಂದರೆ, ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ, ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾರೆ. ಇನ್ನು ಕೆಲವರು ಗುರುಗಳೇ ಸಾಲದವರು ಫೋನ್ ಮೇಲೆ ಫೋನ್, ಮೆಸೇಜ್ ಮೇಲೆ ಮೆಸೇಜು, ಬಾಯಿಗೆ ಬಂದಂಗೆ ಬೈತಾ ಇದ್ದಾರೆ ಗುರುಗಳೇ, ಮನೆ ಹತ್ರ ಬಂದು ಕೂಗಾಡಕ್ಕೆ ಕಿರ್ಚಾಡಿ ಕೇಸ್ ಹಾಕ್ತೀನಿ, ಅದು ಮಾಡ್ತೀನಿ ಇದು ಮಾಡ್ತಾಯಿದ್ದೀನಿ ಅಂತಾರೆ ಗುರುಗಳೇ, ಏನು ಮಾಡೋದು ಅನ್ನೋದು ಗೊತ್ತಾಗ್ತಾ ಇಲ್ಲ. ನನ್ನ ತಲೆನೇ ಕೆಡಿಸ್ಕೋಬೇಡಿ. ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರ ಒಂದು ಇಟ್ಕೊಂಡ್ರೆ ಸಾಕು, ನಿಮ್ಮ ಸಾಲ ಸೋಲುಗಳೆಲ್ಲ ತೀರೋಗ್ಬಿಡುತ್ತೆ ಅಲ್ಲ. 100% 3 ಅಮಾವಾಸ್ಯೆ ಕಳೆದ 6 ತಿಂಗಳೊಳಗಡೆ ಸಂಪೂರ್ಣವಾಗಿ ತೀರೋ. ಅಟ್ಲೀಸ್ಟ್ ನಿಮಗೆ 50% ನಿವಾರಣೆ ಆಗಲಿ, ಸಾಲದ ಸಮಸ್ಯೆ ನಿವಾರಣೆ ಆಗಲಿ, ಎಷ್ಟೊಂದು ಅನುಕೂಲ ಆಗುತ್ತೆ. ಬಟ್ ನಾನು ಹೇಳೋದು 100% ಆಗುತ್ತೆ ಅಂತ, ಬಟ್ 50% ಆದರೂ ಎಷ್ಟೊಂದು ಅನುಕೂಲ ಆಗುತ್ತೆ. ಬಟ್ ಹಾಗೇ ಆಗುತ್ತೆ, ತಲೆ ಕೆಡಿಸ್ಕೊಬಿಡಿ, ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ. ಇನ್ನು ಕೆಲವ್ರುಗಳೇ ನಾನು ಸಾಲ ಏನೂ ಮಾಡಿಲ್ಲ ಗುರುಗಳೇ, ಅಂಥ ಸಾಲ ಏನಿಲ್ಲ, ಬಟ್ ಊಟ ತಿಂಡಿ ಬಟ್ಟೆಗೆ ತೊಂದರೆ ಇಲ್ಲ ಗುರುಗಳೇ, ಆದರೆ ಒಂದು ಸೈಟ್ ತೊಗೊಂಡಿಲ್ಲ, ಮನೆ ಕಟ್ಟೋಕ್ಕಾಗ್ತಾಯಿಲ್ಲ ಗುರುಗಳೇ. ಇನ್ನು ಕೆಲವರು ಅಂತಾರೆ ಗುರುಗಳೇ, ಮಕ್ಕಳು ಓದಿಸ್ಬೇಕು, MBA ಅದು ಇದು ಮಾಡಬೇಕು ಅಂತ ಇದ್ದಾರೆ, 7-8 ಲಕ್ಷ ಖರ್ಚಾಗುತ್ತೆ, ದುಡ್ಡಿಲ್ಲ ಗುರುಗಳೇ. ಮಕ್ಕಳು ವಯಸ್ಸಿಗೆ ಬಂದಿದ್ದಾರೆ ಗುರುಗಳೇ, ಮದುವೆ ಮಾಡೋಕ್ಕೆ ದುಡ್ಡಿಲ್ಲ ಗುರುಗಳೇ, ಹಂಗೆ ನಿಲ್ಲಿಸ್ಬಿಟ್ಟಿದ್ದೀನಿ ಅಂತಾರೆ. ಇನ್ನು ಕೆಲವರು ಗುರುಗಳೇ ನಮ್ಮ ಫ್ರೆಂಡ್ಸು ರಿಲೇಟಿವ್ಸು ಕಾರ್ಗೀರೆಲ್ಲ ತೆಗೆದುಕೊಂಡು ಫಾರಿನ್ ಟೂರ್ಗೆ ಹೋಗಿ ಒಡವೆಗಳೆಲ್ಲ ಮಾಡಿಸ್ಕೊಂಡು ತುಂಬ ಚೆನ್ನಾಗಿದ್ದಾರೆ ಗುರುಗಳೇ, ನನಗದು ಆಗ್ತಾಯಿಲ್ಲ ಗುರುಗಳೇ, ಏನು ಮಾಡೋದು, ಬಟ್ ಊಟ ತಿಂಡಿಗೆ ಏನು ತೊಂದರೆ ಇಲ್ಲ ಅಂತ. ಅಂಥವ್ರು ಕೂಡ ಇಂಪ್ರೂವ್ಮೆಂಟ್ ಆಗೋದಕ್ಕೂ ಕೂಡ ಅಷ್ಟಲಕ್ಷ್ಮಿ ಯಂತ್ರ ಇದೆ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೆಯಲ್ಲಿಟ್ಟು ಪ್ರತಿಷ್ಠಾಪನೆ ಮಾಡ್ತು ಅಂದರೆ ಅದು ಎಂಥದ್ದೇ ಸಮಸ್ಯೆ ಇದ್ದರೂ ಕೂಡ ನಿವಾರಣೆ ಆಗೇ ಆಗುತ್ತೆ, ಆಗಲೇಬೇಕು ಅಲ್ಲ. ಇದು ಅಷ್ಟಲಕ್ಷ್ಮಿ ಯಂತ್ರದ ಒಂದು ಶಕ್ತಿ. ಇನ್ನು ಕೊರಿಯಲ್ಲಿ ಕಳಿಸೋದಕ್ಕಾಗೋದಿಲ್ಲ, ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ತೆಗೆದುಕೊಂಡು ಹೋಗಬೇಕು. ಅಥವಾ ನಿಮ್ಮ ಕಡೆಯವ್ರನ್ನ ಯಾರು ಇದ್ದರೆ ಒಳ್ಳೆಯ ವ್ಯಕ್ತಿಯನ್ನು ಕಳಿಸಿ, ನಾನು ಅವ್ರಿಗೆ ಕೊಟ್ಟು ಕಳಿಸ್ತೀನಿ ಗೊತ್ತಲ್ಲ. ಯಾರೋ ಕೆಟ್ಟವರು ಬೆಂಗಳೂರಿಗೆ ಹೋಗ್ತಾರೆ ಅಂದ್ಬಿಟ್ಟು ಯಾರೋ ಅವ್ರಿಗೂ ಇದು ಕೈಗುಣ ಸರಿ ಇಲ್ಲ ಅಂಥವ್ರು ಅಂತಾರೆ ತೊಗೊಬಂತು ಅಂತಂದರೆ ಇದಾಗಲ್ಲ. ಯಾಕಂದ್ರೆ ಕೊರಿಯೆಲ್ಲ ಕಳಿಸ ಅಲ್ಲಿ ಇಲ್ಲಿ 808 ಕೈ ಬದಲಾವಣೆಯಾಗಿ ಎನರ್ಜಿ ಔಟ್ ಆಗ್ಬಿಡುತ್ತೆ. 1 ಕೈ ಅಥವಾ 2 ಕೈ ಬದಲಾವಣೆ ಆದರೆ ಸರಿ
ಗೊತ್ತಲ್ಲ. ಹಾಗಾಗಿ ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೈಲಿಗೆ ಸೂತ್ಕ ಗೀತ್ಕ ವೆಜ್ಜು ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಗೀಕು ಆ ಥರದ್ದು ಏನೂ ಇಲ್ಲ. ಇಟ್ಟರೆ ಸಾಕು ಕೆಲಸ ಆಗುತ್ತೆ. ದೇವ್ರ ಮನೆಯಾರು ಇಡ್ಬೋದು, ಬೀರನ್ನಾರು ಇಡ್ಬೋದು, ಯಾರಿಗೂ ಕಾಣದಿದ್ದಂಗೆ ಇಡ್ಬೋದು. ಗೊತ್ತಲ್ಲ. ವೈಬ್ರೇಷನ್ ಭಾಳಷ್ಟು ಜನ ಬಂದು ಇದೇನಿದೆ ಏನು ಅಂತ ಕೇಳ್ತಲ್ಲ ಭಾಳಷ್ಟು ಜನ. ಅದಕ್ಕೋಸ್ಕರ ನೀವು ಬೀರಿನಲ್ಲಿ ಒಂದು ಕಡೆ ಇಟ್ಟರೆ ಸಾಕು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಕಂಡೀಷನ್ ಏನಿಲ್ಲ. ಪೂಜೆ ಮಾಡಲಿಲ್ಲ ಅಂತ ಕೂಡ ನಡೆಯುತ್ತೆ. ಇಟ್ಟರೆ ಸಾಕು, ಅದು ಕೆಲಸ ಆಗುತ್ತೆ ಅಲ್ಲ. ಇದು ಕರ್ಮ ಕಳೆದಿದ್ರೆ ಮಾತ್ರ ಇದನ್ನು ತೆಗೆದುಕೊಳ್ಳೋಕ್ಕಾಗೋದು. ಎಲ್ಲರೂ ಅಷ್ಟು ಸುಲಭವಾಗಿ ತೊಗೊಳೋದಕ್ಕಾಗೋದಿಲ್ಲ ಗೊತ್ತಲ್ಲ. ಎಷ್ಟೊಂದು ಜನ ಬಾಗಿಲಿಗೆ ಬಂದು ಹಂಗೆ ವಾಪಸ್ ಹೊರ್ಟೋಗ್ಬಿಡ್ತಾರೆ. ಇನ್ನೂ ಕೆಲವು ಅದು ಶಾಸ್ತ್ರ ಗೀಸ್ತ್ರ ಅದು ಇದು ಕೇಳಿಕೊಂಡು ನಮ್ಮ ಹತ್ರ ಜ್ಯೋತಿಷಿ ಕೇಳ್ಕೊಂಡು ಹೊರಟ್ಬಿಡ್ತಾರೆ. ಇದ್ರ ಬಗ್ಗೆ ಗೊತ್ತೇ ಇರಲ್ಲ ಗೊತ್ತಲ್ಲ. ಗೊತ್ತಾದರೆ ಮಾತ್ರ ಅವ್ರಿಗೆ ಅನುಕೂಲ ಆಗುತ್ತೆ. ಹಣಕಾಸಿನ ಸಮಸ್ಯೆಗೆ ಬೇರೆ ಬೇರೆ ಥರ ಸಮಸ್ಯೆಗಳು ಕೂಡ ನಿವಾರಣೆ ಆಗ್ತಾ ಬರುತ್ತೆ ಗೊತ್ತಾಗ್ತಲ್ಲ. ಅದಕ್ಕೋಸ್ಕರ ಅಷ್ಟಲಕ್ಷ್ಮಿ ಯಂತ್ರದ ಒಂದು ಶಕ್ತಿ ತಾಕತ್ತೆ ಅಂಥದ್ದು. ಎಲ್ಲರೂ ಕೂಡ ಅಷ್ಟಲಕ್ಷ್ಮಿ ಯಂತ್ರವನ್ನು ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಅಷ್ಟಲಕ್ಷ್ಮಿ ಯಂತ್ರವನ್ನು ಇಟ್ಟು ಪ್ರತಿಷ್ಠಾಪನೆ ಮಾಡಿ ಅದಿರಲೇಬೇಕು. ಅದಿತ್ತು ಅಂತಂದರೆ ನಿಮಗೆ ಸಾಕ್ಷಾತ್ ಲಕ್ಷ್ಮೀದೇವಿ ನಿಮ್ಮ ಮನೆಯಲ್ಲಿ ಇದ್ದ ಹಾಗೆ ಅಲ್ಲ. ಇದು ವಿಶೇಷವಾದಂಥ ಒಂದು ಅಷ್ಟಲಕ್ಷ್ಮಿ ಯಂತ್ರದ ವಿಚಾರ. ಇನ್ನು ಹಣಕಾಸಿನ ಸಮಸ್ಯೆಯನ್ನು ಏನೋ ನೀವು ಅಷ್ಟಲಕ್ಷ್ಮಿ ಯಂತ್ರ ತೆಗೆದುಕೊಂಡು ಬಗೆಹರಿಸ್ಕೊಬಿಡ್ತೀರ. ಆದರೆ ಜೀವನದ ಸಮಸ್ಯೆ ನಿವಾರಣೆ ಮಾಡಿಕೊಳ್ಬೇಕು ಅಂತಂದರೆ ಕುಂಡಲಿನಿ ತಂತ್ರ ಹಾಗೂ ಮುದ್ರಾ ಯೋಗ ಜೊತೆಗೆ ವಿಶೇಷವಂತ ಯಂತ್ರ ಮಂತ್ರ ತಂತ್ರನೂ ಕೂಡ ಹೇಳ್ಕೊಡ್ತೀವಿ. ಇದರಲ್ಲಿ ಥರ್ಡ್ ಐ ಆಕ್ಟಿವೇಶನ್ ಮಾಡ್ತೀವಿ. ನಿಮಗೆ 2 ಉಬ್ಬಿನ ಮಧ್ಯದಲ್ಲಿ ಆಜ್ಞಾ ಚಕ್ರ ಇರುತ್ತೆ ಮತ್ತು ಪಿಟ್ಯುಟರಿ ಆ್ಯಂಡ್ ಪೀನಲ್ ಗ್ಲ್ಯಾಂಡ್ಸ್ ಇರುತ್ತೆ. ಅದನ್ನು ಒತ್ತಿ ನಿಮ್ಮ ಮನಸ್ಸಿನಲ್ಲಿರುವಂತಹ ಕೆಟ್ಟ ನೆಗೆಟಿವ್ನೆಲ್ಲ ಕಿತ್ತು ಬಿಸಾಕ್ಬಿಡ್ತೀವಿ ಅಂತಲ್ಲ. ಹೆಬ್ಬೆರಳನ್ನು ಒತ್ತಿ ಮತ್ತು ಮಂತ್ರವನ್ನು ಕಿವಿಯಲ್ಲಿ ಮಂತ್ರೋಪದೇಶವನ್ನು ನಾವು ಕಿವಿಯಲ್ಲಿ ಹೇಳ್ಕೊಡ್ತೀವಿ ಅಲ್ಲ. ಈ ಮಂತ್ರೋಪದೇಶವನ್ನು ನಾವು ಕಿವಿಯಲ್ಲಿ ಹೇಳಿಕೊಟ್ಟಾಗ ತುಂಬ ಚೆನ್ನಾಗಾಗುತ್ತೆ. ತುಂಬ ಒಳ್ಳೆ ನಿಮ್ಮ ಲೈಫಲ್ಲಿ ಕರ್ಮಗಳೆಲ್ಲ ಕಳೆದು ಹೋಗುತ್ತದೆ ಹೇಳಿ, ಕರ್ಮಗಳೆಲ್ಲ ಕಳೆದು ಹೋಗ್ಬಿಡ್ತದೆ ಅಂತಲ್ಲ. ಹಾಗಾಗಿ ಏನು ಮಾಡಬೇಕು ಮೇಯ್ನಾಗಿ ಅಂತಂದರೆ ಈ ಕುಂಡಲಿನಿ ತಂತ್ರ ಹಾಗೂ ಮುದ್ರಾ ಯೋಗ ಅವನ್ನು ನೀವು ಕಲ್ತ್ಕೊಳ್ಳಿ. ಜೊತೆಗೆ ಯಂತ್ರ ಮಂತ್ರ ತಂತ್ರವನ್ನು ಕೂಡ ಇದರಲ್ಲಿ ಹೇಳ್ಕೊಡ್ತೀವಿ. ಇನ್ನೊಂದೇನಂತಂದರೆ ನೀವು ನಿಮ್ಮ ಮಾತೇ ಮಂತ್ರವನ್ನು ಮಾಡ್ಕೊಡ್ತೀವಿ. ಆವಾಗ ನಿಮ್ಮ ಮಾತಿನಲ್ಲವೇ ಎಲ್ಲವನ್ನು ವಶೀಕರಣ ಮಾಡ್ಕೋಬೋದು. ನಿಮ್ಮ ದೇಹವನ್ನೇ ಯಂತ್ರ ಮಾಡಿಬಿಡ್ತೀವಿ ಅಂತಂದರೆ ಅದು ಪಾಡಿಗೆ ಅದು ಕೆಲಸ ಮಾಡ್ತಾ ಹೋಗುತ್ತೆ ಅದಲ್ಲ. ನೀವು ಅದಕ್ಕೆ ಅಂತ ನೀವೇನು ಇದು ಮಾಡೋಂಥ ಅವಶ್ಯಕ. ಮತ್ತು ನಿಮ್ಮ ಮಾಡುವಂಥ ಎಲ್ಲ ಕೆಲಸವನ್ನು ತಂತ್ರ ಮಾಡಿಬಿಡ್ತೀವಿ ಅಲ್ಲ. ತಂತ್ರ ನೀವೇನು ಕೆಲಸ ಮಾಡೋದು ಸಕ್ಸಸ್ ಆಗಬೇಕು, ಅದೇ ತಂತ್ರ. ನೀವು ಇಷ್ಟು ದಿನ ಏನು ಮಾಡ್ತಾಯಿದ್ರಿ, ಯಾವುದೊಂದು ಕೆಲಸ ಸಕ್ಸಸ್ ಆಗಬೇಕು ಅಂತ ತಂತ್ರ ಮಾಡ್ತಾಯಿದ್ರಿ. ಆದರೆ ನೀವು ಮಾಡುವಂಥ ಕೆಲಸವೇ ತಂತ್ರ ಆಗ್ಬಿಟ್ರೆ ಎಲ್ಲವೂ ಕೂಡ ಸಕ್ಸಸ್ಸೇ ಗೊತ್ತಲ್ಲ. ಇದರಲ್ಲಿ ವಿಶೇಷವಾಗಿ ಏನಂತಂದರೆ ನಿಮಗೆ ಪೇಯ್ನ್ ಆಗಲ್ಲ. ಅನೇಕ ರೀತಿಯಂಥ ಆರೋಗ್ಯದ ಸಮಸ್ಯೆಗಳು ಸಂಪೂರ್ಣವಾಗಿ ನಿವಾರಣೆ ಆಗಿಬಿಡುತ್ತೆ. ಮತ್ತು ಏಜನ್ನು ಹಂಗೆ ನಿಲ್ಲಿಸ್ಬಿಡ್ಬೋದು. ಇವಾಗ ಹೆಂಗಿರ್ತೀರ ಹಂಗೆ ಇರ್ಬೋದು. ಮತ್ತು ಆರೋಗ್ಯದ ಸಮಸ್ಯೆ ನಿವಾರಣೆ ಆಗಿಬಿಡುತ್ತೆ. ಮತ್ತು ಪೇಯ್ನ್ ಆಗಲ್ಲ, ಸುಸ್ತಾಗಲ್ಲ ಗೊತ್ತಲ್ಲ, ಏಜ್ ಆಗಲ್ಲ ಗೊತ್ತಲ್ಲ. ಮತ್ತು ಹಸುವಾಗಲ್ಲ. ಮೇಯ್ನಾಗಿ ನೀವು ಆಳು ಮೂಳು ತಿಂದೆಲ್ಲ ಇದ್ಕೊಡ್ತೀವಿ. ನೀವು ಈ ಒಂದು ಶಿಬಿರವನ್ನು ಅಟೆಂಡ್ ಮಾಡ್ತು ಅಂತಂದರೆ ನಿಮಗೆ ಎಲ್ಲವೂ ಕೂಡ ಬೆನಿಫಿಟ್, ನಿಮಗೆ ಮಿರಾಕಲ್ ಆಗುತ್ತೆ ಅಲ್ಲ. ಅಂಥ ಒಂದು ಅದ್ಭುತವಾದಂಥ ಒಂದು ನಿಮ್ಮ ಒಂದು ಅನೇಕ ರೀತಿಯ ನೋವುಗಳನ್ನು ನೀವೇ ಗುಣ ಮಾಡ್ಕೊಬಿಡ್ಬೋದು. ಅಂಥ ಒಂದು ಅದ್ಭುತವಾದಂಥ ಒಂದು ವಿದ್ಯೆಯನ್ನು ಹೇಳ್ಕೊಡ್ತಾ ಹೋಗ್ತೀನಿ, ನಾನು ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕೋಸ್ಕರ ಮಿಸ್ ಮಾಡದೆ ಈ ಒಂದು ಕುಂಡಲಿನಿ ತಂತ್ರವನ್ನು ಮತ್ತು ಮುದ್ರಾ ಯೋಗವನ್ನು ನೀವು ಕಲ್ತ್ಕೊಳ್ಳಿ. ತುಂಬ ಸುಲಭವಾಗಿರುತ್ತೆ. ಅದರ ಡೈಲಿ 2-3 ನಿಮಿಷ ಟೈಮ್ ಕೊಟ್ಟರೆ ಸಾಕು ಈ ವಿದ್ಯೆಗೋಸ್ಕರ. ನಿಮ್ಗೆಲ್ಲ ಪ್ರಾಬ್ಲಮ್ಮು, ಕೋರ್ಟು ಕಚೇರಿಗಳ ಸಮಸ್ಯೆ, ಗಂಡ ಹೆಂಡತಿ ಪ್ರಾಬ್ಲಮ್ಮು, ಲೈಫಲ್ಲಿ ಯಾವಾಗಲೂ ಹ್ಯಾಪಿಯಾಗಿರುತ್ತೆ. ದುಃಖ ಅನ್ನೋಂಥದ್ದು ಬರೋದೇ ಇಲ್ಲ. ದುಃಖ ಅಂತಂದರೆ ಯಾವುದಕ್ಕೂ ದುಃಖ ಪಡೋಲ್ಲ. ನೀವು ಎಲ್ಲವೂ ಕೂಡ ಖುಷಿಯಾಗಿರ್ತೀರ. ಕಷ್ಟ ಅನ್ನೋಂಥದ್ದೇ ಇಲ್ಲ ಅಂತ ನಿಮಗೆ ಗೊತ್ತಾಗುತ್ತೆ. ಸಮಾಜಕ್ಕೋಸ್ಕರ ಭಯ ಪಡಲ್ಲ. ಭಯ ಹೊರಟೋಗ್ಬಿಡುತ್ತೆ. ಎಲ್ಲದ್ರ ಮೇಲೂ ಭಯ ಹೊರಟೋಗ್ಬಿಡುತ್ತೆ. ಧೈರ್ಯವಾಗಿರ್ತೀರಿ. ಧೈರ್ಯಕ್ಕಿಂತ ಐಶ್ವರ್ಯವಿಲ್ಲ ಅಲ್ಲ. ಧೈರ್ಯ ಅನ್ನೋಂಥದ್ದು ಬರುತ್ತೆ, ಆತ್ಮಸ್ಥೈರ್ಯ ಅಂತ ಬರುತ್ತೆ. ಫ್ಯಾಮಿಲಿ ಪ್ರಾಬ್ಲಮ್ಮು ಇತ್ತ ನಮಗೆ ಅಂತ ಅನಿಸ್ಬಿಡುತ್ತೆ ಅದಲ್ಲ. ಮಕ್ಕಳು ಸಮಸ್ಯೆ ಇರಲ್ಲ, ಗೊಂದಲ ಇರಲ್ಲ, ಮನೆ ಕಟ್ಟಿಲ್ಲ, ಸೈಟ್ ತೊಗೊಂಡು ಒದ್ದಾಡ್ತಾ ಇರ್ತದೆ. ಅದಕ್ಕೆಲ್ಲದಕ್ಕೂ ಕೂಡ ಉತ್ತರ ಸಿಗುತ್ತೆ. ಎಲ್ಲವೂ ಕೂಡ ನೀವು ಸಾಧಿಸ್ತೀರ ಅಂಥ ಒಂದು ಅದ್ಭುತವಾದಂಥ ಒಂದು ಶಿಬಿರ ಕುಂಡಲಿನಿ ತಂತ್ರ ಹಾಗೂ ಮುದ್ರಾ ಯೋಗ ಶಿಬಿರ.
ಇಲ್ಲಿ ಯಂತ್ರ ಮಂತ್ರ ತಂತ್ರನೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮಿಸ್ ಮಾಡದೆ ಬನ್ನಿ. ನಿಮ್ಮ ಎಲ್ಲ ಪ್ರಾಬ್ಲಮ್ಗಳನ್ನ ಸಂಪೂರ್ಣವಾಗಿ, ಸ್ವಲ್ಪ ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೋಬೋದು ಅಲ್ಲ. ಇದು ವಿಶೇಷವಾದಂಥ ಒಂದು ಕುಂಡಲಿನಿ ಯಂತ್ರ ಮಂತ್ರ ತಂತ್ರದ ಮುದ್ರಾ ಹಾಗೂ ಮುದ್ರಾಯೋಗ ಶಿಬಿರ ಎಲ್ಲವನ್ನು ಕೂಡ ಇದರಲ್ಲಿ ಬಳಸ್ಕೊಂಡು ನಿಮ್ಮ ಚಕ್ರಗಳು ಕೂಡ ಆಕ್ಟಿವೇಶನ್ ಆಗ್ತಾ ಬರುತ್ತೆ. ಚಕ್ರಗಳನ್ನು ನೀವು ಆಕ್ಟಿವೇಶನ್ ಮಾಡ್ಕೊಳ್ಳೋದಲ್ಲ, ನಾನು ಆಕ್ಟಿವೇಶನ್ ಮಾಡ್ತೀನಿ ಗೊತ್ತಲ್ಲ. ಎಷ್ಟೊಂದು ಜನಕ್ಕೆ ಆಕ್ಟಿವೇಶನ್ ಮಾಡಿಸ್ಕೊಳ್ಳೋಕ್ಕೋಸ್ಕರ ಅನೇಕ ರೀತಿಯಂಥ ಸಿದ್ಧಿಗಳನ್ನು ಮಾಡಿಕೊಂಡು ಮೆಡಿಟೇಷನ್ ಮಾಡಿಕೊಂಡು ಒದ್ದಾಡ್ತಾರೆ. ಆದರೆ ನಾನೇ ಮಾಡೋದ್ರಿಂದ ನಿಮಗೆ ತುಂಬ ಈಸಿ ಆಗ್ತಾ ಬರುತ್ತೆ ಅಲ್ಲ. ಅದಕ್ಕೋಸ್ಕರ ಮಿಸ್ ಮಾಡದೆ ಈ ಒಂದು ಶಿಬಿರವನ್ನು ಮಿಸ್ ಮಾಡ್ಕೊ, ಜೀವನದಲ್ಲಿ ತುಂಬ ದೊಡ್ಡದನ್ನು ನೀವು ಮಿಸ್ ಮಾಡ್ಕೋತೀರ. ಹಾಗಾಗಿ ಮಿಸ್ ಮಾಡದೆ ಮರೆಯದೆ ಈ ಒಂದು ಶಿಬಿರಕ್ಕೆ ಬನ್ನಿ. ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷವಾದಂಥ ಒಂದು ಶಿಬಿರದ ವಿಚಾರ. ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ